ಹಾಗೆ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ಪ್ರಮುಖವಾದಂತ ನಿರ್ಣಯ ಅಂತ ಅಂದ್ರೆ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಮಂತ್ರಿ ಆಗಲಿ ಅನ್ನೋದು. ನರೇಂದ್ರ ಮೋದಿಯೇ ಎನ್ಡಿಎ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಬಲಿಷ್ಠ ನಾಯಕತ್ವ ಬೇಕು. ಆ ಕಾರಣಕ್ಕಾಗಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಮತ್ತೆ ಆಗ್ಲಿ ಅನ್ನುವಂತ ನಿರ್ಣಯವನ್ನ, ಜೊತೆಗೆ ಎನ್ಡಿಎಗೆ ಸಂಬಂಧಪಟ್ಟಾಗಿನ ನಾಯಕನನ್ನಾಗಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಹೀಗೆ ಕೆಲ ನಿರ್ಣಯಗಳು ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ನರೇಂದ್ರ ಮೋದಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಆಯ್ಕೆ ಆಗಲಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಸೊ ಪ್ರಧಾನಿಯಾಗಿ ಅವರೇ ಆಯ್ಕೆ. ನೋಡಿ, ಇವರಿಬ್ಬರೂ ಕೂಡ ಒಪ್ತಿದ್ರಾ ಅನ್ನುವಂಥದ್ದೆಲ್ಲ ಪ್ರಶ್ನೆ ಇತ್ತು. ಈ ಕೊನೆ ಹಂತದ್ದು ಕೂಡ ಕೆಲವು ವಿಶ್ಲೇಷಣೆಗಳು ಇದ್ದೇ ಇತ್ತು. ಯಾಕಂತಾದ್ರೆ ನಿತೀಶ್ ಕುಮಾರ್ ಆಗಿರ್ಬೋದು, ಅಕಸ್ಮಾತ್ ಚಂದ್ರಬಾಬು ನಾಯ್ಡು ಅವರು ಏನಾದ್ರು ಒಪ್ಪದೆ ಹೋದ್ರೆ ಏನ್ ಕತೆ ಅನ್ನೋ ರೀತಿಯಾಗಿ, ಅದರಲ್ಲೂ ನಿತೀಶ್ ಕುಮಾರ್ ಅವರು ಒಪ್ಪದೆ ಹೋದ್ರೆ ಏನ್ ಕತೆ, ಅವಾಗ ಏನಾದ್ರು ಬದಲಿ ನಾಯಕತ್ವವನ್ನು ಆಯ್ಕೆ ಮಾಡ್ಕೊಳ್ಬೇಕು, ಈ ಥರದಂಥ ವಿಚಾರಗಳು ಚರ್ಚೆಗೆ ಬಂದಿದ್ದಿದೆ. ಆದರೆ ಈ ಸಂದರ್ಭದಲ್ಲಿ ಅಂಥದ್ದು ಯಾವುದು ಗೊಂದಲ ಆದಂಗಿಲ್ಲ. ಸೊ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥ ತಿಳಿದು ಬರ್ತಾ ಇದೆ. ಹಾಗೇನಾದರೂ ಆಗಿದ್ದಿದ್ರೆ ಬಹುಶಃ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಮತ್ತೇನಾದ್ರು ಗೊಂದಲ ಬಿಡೋದು ಮತ್ತೊಂದು ಅದೆಲ್ಲ ಮುಂದೆ ಬಿಡಿ. ಬಟ್ ಈ ಹಂತದಲ್ಲಂತೂ ಯಾವುದೇ ರೀತಿಯಾದ ಗೊಂದಲ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ಅಂತ ಅಂದರೆ ಇನ್ನೂ ಸಮಯ ಇದೆ, ನಮಗೂ ಅನುಭವ ಇದೆ, ಸರ್ಕಾರ ರಚಿಸುವಂಥ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರಕ್ಕೆ ಬರ್ತೀವಿ ಅನ್ನುವಂಥದ್ದನ್ನೆಲ್ಲ ಅವ್ರು ಹೇಳಿದಂಥ ಮಾತಿನಿಂದಾಗಿ ಏನಾದ್ರು ಪಟ್ಟು ಹಿಡಿಬೋದು, ಏನಾದ್ರು ತಮ್ಮದೇ ಆದಂಥ ಒಂದಷ್ಟು ಬೇಡಿಕೆಗಳಿಗೆ ಅವರು ಮುಂದಾಗಬಹುದು ಅನ್ನುವಂಥ ರೀತಿಯಾಗಿ ಪ್ರಶ್ನೆ ಇತ್ತು. ಅದರ ಜೊತೆಗೇ ಸಹಜವಾಗಿ ಅವ್ರು ಏನೇ ನಿರೀಕ್ಷೆ ಮಾಡ್ತಾ ಇದ್ದಾರೆ ಈ ಒಕ್ಕೂಟದಿಂದ, ಮುಂದಿನ ಸರ್ಕಾರದಿಂದ, ಅದನ್ನು ಕೂಡ ಒಂದು ಹಂತದಲ್ಲಿ ಮಾತುಕತೆ ಆಗಿರುತ್ತೆ. ಅಕಸ್ಮಾತ್ ಅವ್ರೇನಾದ್ರು ಒಪ್ಪದೇ ಇರುವಂಥದ್ದು, ಆ ನಂತರದಲ್ಲಿ ಇಲ್ಲ ನಮ್ಗೆ ಈ ನಾಯಕತ್ವ ಬೇಡ ಅನ್ನುವಂಥ ರೀತಿಯಾದಂಥದ್ದು ಏನಾದ್ರು ನಿರ್ಧಾರಕ್ಕೆ ಬರೋದು, ಇಂಥದ್ದು ಏನಾದ್ರು ಉದ್ಭವ ಆಗುತ್ತಾ, ಈ ರೀತಿಯಾದಂಥದ್ದು ಪ್ರಶ್ನೆ ಇತ್ತು. ಬಟ್ ಅಂಥ ಯಾವುದೇ ರೀತಿಯಾದಂಥ ಗೊಂದಲ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರ್ವಾನುಮತದಿಂದ ನರೇಂದ್ರ ಮೋದಿ ಅವರೇ ಎನ್ಡಿಎಯ ನಾಯಕನಾಗಲಿ ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ಅದರಲ್ಲೂ ಬೆಳಗಿನ ಸಂದರ್ಭದಲ್ಲಿ ಬಿಹಾರದಿಂದ ದೆಹಲಿ ಕಡೆಗೆ ಬರುವಂಥ ಸಂದರ್ಭದಲ್ಲಿ RJD ಹಾಗೆ JDU ನಾಯಕರು ಇಬ್ಬರು ಒಟ್ಟಿಗೆ ಬಂದಂಥದ್ದು, ಇದೆಲ್ಲ ಬೇರೆ ಬೇರೆ ರೀತಿಯಂಥ ಗೊಂದಲ ಇತ್ತು. ಆದರೆ ಕೊನೆ ಹಂತದಲ್ಲಿ ಅಂಥದ್ದು ಯಾವುದೂ ಕೂಡ ಗೊಂದಲಕ್ಕೆ ಆಸ್ಪದ ಇರಲಿಲ್ಲ. ಆಮೇಲೆ ಆ ಸಭೆ ನೋಡಿದಂಥ ಸಂದರ್ಭದಲ್ಲೂ ನೀವು ಅಂದರೆ ಈಗ ಕೆಲ ವಿಡಿಯೋಗಳೇನು ಹೊರಗೆ ಬಂದಿದೆ, ಆ ವಿಡಿಯೋಗಳಲ್ಲೂ ಕೂಡ ಇನ್ಯಾರಾದರೂ ಭಾಳ ಗಹನವಾದಂಥ ಚರ್ಚೆಯಲ್ಲಿರೋದು, ಭಾಳ ಗಂಭೀರವಾದಂಥ ಚರ್ಚೆಯಲ್ಲಿರೋದು ಇಂಥದ್ದೇನೂ ಕೂಡ ಇಲ್ಲ. ಸೊ ಕೇವಲ ಒಂದು ರೀತಿ ಉಭಯ ಕುಶಲೋಪರಿಯ ಜೊತೆಗೇ ಎಲ್ರಿಗೂ ಒಬ್ರಿಗೊಬ್ರು ಪರಸ್ಪರ ಶುಭಾಶಯ ಕೋರೋದು, ಇಂಥದ್ದು ಮಾತ್ರ ಇದ್ದಂಗೆ ಕಂಡುಬರ್ತಾ ಇದೆ. ಹಾಗಂತ ಇಷ್ಟೇನಾ ಹೊರಗೆ ಬಂದಿರುವಂಥ ವಿಡಿಯೋ ಇಷ್ಟೇ, ಅದನ್ನು ಮೀರಿಯೂ ಕೂಡ ಅಲ್ಲಿ ಕೆಲ ಚರ್ಚೆಗಳಾಗಿದೆ. ಅದು ಫುಟೇಜ್ ಇಲ್ಲದೆ ಹೋದರೂ ಕೂಡ ಅಂಥದ್ದೆಲ್ಲ ಚರ್ಚೆ ಆಗಿದೆ. ಸೊ ಆ ಸಂದರ್ಭದಲ್ಲಿ ಭಾಳ ಗಂಭೀರವಾದಂಥ ಸಂಗತಿಗಳು ಚರ್ಚೆಗೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೂನ್ 7ನೇ ತಾರೀಕಿನಂದು ಸಂಜೆ 5 ಗಂಟೆಗೆ ರಾಷ್ಟ್ರಪತಿಯವರನ್ನ ಭೇಟಿ ಆಗ್ತಾರೆ ಮೋದಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಓಕೆ, ಜೂನ್ 5ನೇ ತಾರೀಕು ಆಗಿದ್ರೆ ಒಂದಂತಲ್ಲಿ ಇವತ್ತೇ ಭೇಟಿಗೆ ಹೋಗ್ಬೋದು ಅನ್ನುವಂಥದ್ದಿತ್ತು. ಇಲ್ಲ, ಜೂನ್ 5ನೇ ತಾರೀಕಿನಂದು ಭೇಟಿಗೆ ನಿರ್ಧರಿಸಿದ್ದಾರೆ. ಈ ಟೈಮ್ನಲ್ಲಿ ಎನ್ಡಿಎ ಒಕ್ಕೂಟದ ಇತರ ನಾಯಕರುಗಳು ಕೂಡ ಮೋದಿ ಅವರಿಗೆ ಸಾಥ್ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೂನ್ 5ನೇ ತಾರೀಕಿನಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗೋರಿದ್ದಾರೆ ನರೇಂದ್ರ ಮೋದಿ. ಜೂನ್ 7ನೇ ತಾರೀಕಿನಂದು ಜೂನ್ 5 ಇವತ್ತೇ, ಓಕೆ, ಜೂನ್ 7ನೇ ತಾರೀಕಿನಂದು. ಸೊ ಜೂನ್ 7ನೇ ತಾರೀಕಿನಂದು ಸಂಜೆ 5 ಗಂಟೆಗೆ, 8ನೇ ತಾರೀಕಿನಂದು ಪ್ರಮಾಣ ವಚನವನ್ನು ಸ್ವೀಕರಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. 8ನೇ ತಾರೀಕು ಸಂಜೆ 8 ಗಂಟೆಗೆ ಅನ್ನುವಂಥದ್ದು, ರಾತ್ರಿ 8 ಗಂಟೆಗೆ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥ ಸಂಗತಿ. ಹಾಗಾಗಿ ಇನ್ನು ಸಮಯ ಇದೆ. ಇವತ್ತು 5ನೇ ತಾರೀಕು, ಇನ್ನು 2 ದಿನ ಇದೆ. 7ನೇ ತಾರೀಕಿನಂದು ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ. ಈಗ ಹೇಗಿದ್ರು ಎನ್ಡಿಎಗೆ ಸಂಬಂಧಪಟ್ಟಾಗಿನ ಇತರ ನಾಯಕರುಗಳು ಯಾರಿದ್ದಾರೆ ಅವರು ತಮ್ಮ ಪಕ್ಷದ ಬೆಂಬಲ ಪತ್ರವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥ ಸಂಗತಿ. ಸೊ ಅಂಥ ಬೆಂಬಲ ಪತ್ರಗಳನ್ನು ಹಿಡಿದು ಅಷ್ಟೇ ಅಲ್ಲ, ಈ ನಾಯಕರುಗಳನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ.
ಈ ಮುಖೇನವಾಗಿ ಸರ್ಕಾರ ರಚಿಸೋದಕ್ಕೆ ಬೇಕಾದಂತ 272 ಸ್ಥಾನಗಳು ನಮ್ಮ ಬಳಿ ಇದೆ. ಆ ಬೆಂಬಲದ ಪತ್ರದ ಸಮೇತವಾಗಿ ರಾಷ್ಟ್ರಪತಿಗಳ ಮುಂದಿಟ್ಟು ಅವರ ಅನುಮತಿಯನ್ನ ಪಡೆಯುವಂತ ಪ್ರಕ್ರಿಯೆ ನಡೆಯುತ್ತೆ. ಇದೆಲ್ಲವೂ ಕೂಡ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಸಾಗುವಂತ ಕೆಲ ಪ್ರಕ್ರಿಯೆಗಳು. ತಮಗಿರುವಂತ ಬೆಂಬಲದ ಮಾಹಿತಿಯನ್ನ ರಾಷ್ಟ್ರಪತಿಗಳ ಮುಂದಿಟ್ಟು ನೂತನ ಸರ್ಕಾರ ರಚಿಸುವಂತ ನಿಟ್ಟಿನಲ್ಲಿ ಅನುಮತಿಯನ್ನ ಪಡೆಯೋರಿದ್ದಾರೆ ನರೇಂದ್ರ ಮೋದಿ. ಈ ಮುಖೇನವಾಗಿ ನಾನು ಈಗ ತಾನೇ ಹೇಳಿದಾಗೆ ದೇಶದಲ್ಲಿ ಸತತ 3ನೇ ಬಾರಿಗೆ NDA ನೇತೃತ್ವ ಸರ್ಕಾರ ರಚನೆ ಆಗುವಂತ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಒಂದು ಹಂತಲಾಗ್ತಾ ಇದೆ. ನಾವಿಲ್ಲಿ ನೋಡ್ತಾ ಇದೀವಿ ನೋಡಿ, ಇದು NDA ಒಕ್ಕೂಟಕ್ಕೆ ಸಂಬಂಧಪಟ್ಟ ಹಾಗಿನ ನಾಯಕರುಗಳು ಇವತ್ತು ಯಾರ್ಯಾರು ಸೇರಿದ್ರು ಅವರೆಲ್ಲ ಒಟ್ಟಿಗೆ ನಿಂತು ಒಂದು ಗ್ರೂಪ್ ಫೋಟೋಗೆ ಪೋಸ್ಟ್ ಕೊಟ್ಟಿರುವಂಥ ಸಂದರ್ಭ. ಎಲ್ಲರೂ ಕೂಡ ಒಂದೇ ತರಣ ಅಂತ ಸಿಂಬಲ್ ಅನ್ನ ತೋರಿಸ್ತಾ ಇದ್ದಾರೆ ನೋಡಿ, ವಿಕ್ಟ್ರಿ ಸಿಂಬಲ್ ಅನ್ನ ತೋರಿಸ್ತಾ ಇದ್ದಾರೆ. ಈ ಮುಖ್ಯವಾಗಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ಸರ್ಕಾರ ರಚನೆಗೆ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ. ಮತ್ತೆ ಇಂಡಿ ಒಕ್ಕೂಟ ಯಾವುದೇ ರೀತಿಯಾಗಿಯೂ ಸರ್ಕಾರ ರಚನೆಗೆ ಇನ್ನಿತರ ಪ್ರಯತ್ನ ಮಾಡೋದರ ಬದಲಾಗಿ ನಾವು ಸರ್ಕಾರ ಮಾಡ್ತೀವಿ ಅನ್ನುವಂಥ ಒಂದು ವಿಶ್ವಾಸವನ್ನು ನಮ್ಮಲ್ಲಿದೆ ಅನ್ನುವಂಥದ್ದನ್ನ ವ್ಯಕ್ತಪಡಿಸಿರುವಂಥ ರೀತಿ ಇದು ನೋಡಿ. ಇಲ್ಲಿ ಕೆಳಗಿನ ಲೈನ್ನಲ್ಲಿ ನಾವು ನೋಡ್ತಾ ಬಂದರೆ ಒಂದು ಕಡೆ ಕುಮಾರಸ್ವಾಮಿ ಅವರು, ಅದಾದ ನಂತರ ಅಲ್ಲಿ ಅಮಿತ್ ಶಾ, ಅದರ ಜೊತೆಗೇನೆ ರಾಜನಾಥ್ ಸಿಂಗ್, ಆ ನಂತರದಲ್ಲಿ BJP ರಾಷ್ಟ್ರಾಧ್ಯಕ್ಷ JP ನಡ್ಡಾ, ನರೇಂದ್ರ ಮೋದಿ ಅವರು, ಚಂದ್ರಬಾಬು ನಾಯ್ಡು, ಹೀಗೆ ಎಲ್ಲ ನಾಯಕರುಗಳು ಕೂಡ ನಿಂತಿರುವಂಥದ್ದನ್ನು ನಾವಲ್ಲಿ ನೋಡಬಹುದಾಗಿದೆ. ನಿತೀಶ್ ಕುಮಾರ್, ಶಿಂದೆ, ಜಿತನ್ ರಾಮ್ ಮಾಂಜಿ ಇವರೆಲ್ಲರೂ ಕೂಡ ಪೋಸ್ಟ್ ಕೊಟ್ಟಿದ್ದಾರೆ. ಎಲ್ಲರಲ್ಲೂ ಕೂಡ ಆ ವಿಶ್ವಾಸ ಇದೆ, ನಾವು ಕೂಡ ಪರಸ್ಪರರು ಒಂದಾಗಿದ್ದೀವಿ, ಈ ಸರ್ಕಾರ ರಚಿಸುವಂಥ ನಿಟ್ಟಿನಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅನ್ನುವಂಥನ್ನ ಬಿಂಬಿಸುವಂಥ ಪ್ರಯತ್ನ ಆಗಿದೆ. ಹರೀಶ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಹರೀಶ್, ನಾವು ಒಂದು ಕಡೆ ಈ ಗ್ರೂಪ್ ಫೋಟೋವನ್ನು ನೋಡ್ತಾ ಇದ್ದೀವಿ, ಸೊ ಎಲ್ಲರಲ್ಲೂ ಕೂಡ ನಾವು ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂಥದ್ದು ಒಂದು ವಿಶ್ವಾಸಭರಿತವಾದಂಥ ಮುಖಚಹರೆನೇ ಅವರಲ್ಲಿ ಕಾಣ್ತಾ ಇದೆ. ಒಂದು ಎರಡನೇದಾಗಿ ಇವತ್ತು ಸಂಜೆ ಹೋಗಿ ಏನು ರಾಷ್ಟ್ರಪತಿಗಳ ಬಳಿ ಸರ್ಕಾರ ರಚಿಸುವಂತ ನಿಟ್ಟಿನಲ್ಲಿ ಹಕ್ಕು ಮಂಡಿಸ್ತಾರೆ ಅಂತ ಕೇಳ್ಪಡ್ತಾ ಇದ್ವಿ, ಬಟ್ ಇಲ್ಲ, ನಾಡ್ದಿಗೆ ಹೋಯ್ತಲ್ಲ, ಏನ್ ಕತೆ ಇದು ಹರೀಶ್? ಹೌದು ಮಲ್ತೇಶ್, ಇಲ್ಲಿ ಮುಖ್ಯವಾಗಿ ಸಂಸದೀಯ ಮಂಡಳಿ ಸಭೆ ನಡಿಬೇಕಾಗತ್ತೆ. ಎಲ್ಲಾ ಪಕ್ಷಗಳ NDA ಸಂಸದರ ಸಭೆ ನಡಿಬೇಕಾಗತ್ತೆ. NDA ಸಂಸದರ ಸಭೆ ನಡೆದ ಬಳಿಕ ಈ ಬೆಂಬಲ ಪತ್ರ ಅನ್ನುವಂತಹದ್ರ ಬಗ್ಗೆ ಮಾನ್ಯತೆ ಸಿಗುತ್ತೆ. ಈಗ ಎಲ್ಲಾ ನಾಯಕರು ಸೇರಿದ್ದಾರೆ, ಸಭೆಯನ್ನ ಮಾಡಿದ್ದಾರೆ, ಒಂದು ಶುಭಾಶಯ ಕೋರುವಂತಹ ಸಭೆ, ಎಲ್ಲ ಒಟ್ಟಿಗೆ ಹೋಗೋಣ, ಒಳ್ಳೆ ಸರ್ಕಾರ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತೆ NDA ನಾಯಕರೆಲ್ಲರೂ ಕೂಡ ಇದೇ ರೀತಿಯಾದ ಚರ್ಚೆ ಮಾಡಿದ್ದಾರೆ. ನಾವು NDA ಬಿಡೋದಿಲ್ಲ, ನಾವು BJP ಜೊತೆ ಇರ್ತೀವಿ, ಮೋದಿ ಅವ್ರ ಜೊತೆ ಇರ್ತೀವಿ, ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗ್ಬೇಕು, ಆ ನಿಟ್ಟಿನಲ್ಲಿ ನಾವು ಸಾಥ್ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತೊಂದು ಭರವಸೆ ಮೂಡಿಸುವಂತ ಒಂದು ಸಭೆ ಆಗಿತ್ತು. ಮತ್ತೆ ಈ ಸಭೆಯ ಮೂಲಕ ಇಂಡಿಯಾ ಮೈತ್ರಿಕೂಟದ ನಾಯಕರುಗಳಿಗೂ ಕೂಡ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು. ಆ ಮೂಲಕ ದೇಶದ ಜನತೆಗೂ ಕೂಡ ಸಂದೇಶವನ್ನು ಕೊಡಬೇಕಾಗಿತ್ತು. ಅಂದ್ರೆ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು, ಇವರು ಬೇರೆ ಕಡೆ ಹೋಗ್ತಾರೆ, ಇಂಡಿಯಾ ಮೈತ್ರಿಕೂಟದ ಕಡೆ ಹೋಗಿ ಅಲ್ಲಿ ಸರ್ಕಾರ ರಚನೆಯನ್ನ ಮಾಡ್ತಾರೆ. ಶರದ್ ಪವಾರ್ ಅವರು ಸಂಪರ್ಕವನ್ನ ಮಾಡಿದ್ದಾರೆ, ಈ ಇಬ್ಬರು ನಾಯಕರಿಗೆ ಆಫರ್ ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆ ಆಫರ್ ಕೊಟ್ಟಿದ್ದಾರೆ ಅನ್ನುವಂತಹ ಚರ್ಚೆಗಳು ಬರ್ತಾ ಇತ್ತು. ಈ ಚರ್ಚೆಗಳಿಗೆ ತಿಲಾಂಜಲಿ ಹಾಕಬೇಕು ಅನ್ನುವಂತ ಕಾರಣಕ್ಕಾಗಿಯೇ NDA ಸಭೆ ನಡೆಯೋದಕ್ಕಿಂತ ಮುಂಚೆ NDA ನಾಯಕರು ಸಭೆಯನ್ನ ಮಾಡಿ ಒಂದು ಸಂದೇಶವನ್ನ ರವಾನೆ ಮಾಡಿದರೆ, ನಾವು ಒಗ್ಗಟ್ಟಾಗಿದ್ದೇವೆ, NDA ಒಗ್ಗಟ್ಟಾಗಿದೆ, ಸರ್ಕಾರ ರಚನೆ ಮಾಡೇ ಮಾಡ್ತೀವಿ, 3ನೇ ಬಾರಿಗೆ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಸಭೆಯಲ್ಲಿ ಬೆಂಬಲ ಕೊಡುವಂತಹ ಪತ್ರ ಸಹಿ ಹಾಕಿರುವಂತಹ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಯಾಕಂತಂದ್ರೆ ಎಲ್ಲಾ ಶಾಸಕರ ಸಭೆಯನ್ನ ಸೇರ್ಬೇಕಾಗುತ್ತೆ. NDA ಶಾಸಕರ ಸಭೆಯನ್ನ ಸೇರಿ ಅಲ್ಲಿ NDA ಸಂಸದರು ಸೇರಿ ಅಲ್ಲಿ ಸಂಸದೀಯ ನಾಯಕನನ್ನ ಆಯ್ಕೆ ಮಾಡಬೇಕಾಗುತ್ತೆ. ಆಗ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಿ ಇವರೇ ಸಂಸದೀಯ ನಾಯಕ ಅನ್ನುವಂತ ನಿಟ್ಟಿನಲ್ಲಿ ಬೆಂಬಲವನ್ನ ಕೊಟ್ಟು ಆನಂತರ ರಾಷ್ಟ್ರಪತಿ ಅವರಿಗೆ ಅದನ್ನ ರವಾನೆ ಮಾಡಿ ನಂತರ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವಂತಹ ಕೆಲಸ ಆಗುತ್ತೆ ಅನ್ನುವಂತಹದ್ದು ಮಾಲ್ತೇಶ. ಓಕೆ ಓಕೆ, ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು. ಸೊ ನಾವು ಹೇಳಿದಾಗೆ ಇನ್ನೂ ಒಂದು ಸುತ್ತಿನ ಸಭೆ ಸಹಜವಾಗಿರುತ್ತೆ. ಈ ಸಂದರ್ಭದಲ್ಲಿ NDAಗೆ ಸಂಬಂಧಪಟ್ಟ ಹಾಗಿನ ಸಂಸದೀಯ ನಾಯಕನನ್ನು ಆಯ್ಕೆ ಮಾಡಬೇಕಾದಂಥ ಪ್ರಕ್ರಿಯೆ ನಡಿಬೇಕಾಗುತ್ತೆ. ಅದಾದ ನಂತರದಲ್ಲಿ ಇವರು ನೀಡುವಂಥ ಒಂದು ಬೆಂಬಲ ಪತ್ರಕ್ಕೂ ಕೂಡ ಒಂದು ಮಾನ್ಯತೆ ಸಿಕ್ಕಂಗಾಗುತ್ತೆ. ಆ ನಂತರದಲ್ಲಿ ರಾಷ್ಟ್ರಪತಿಗಳ ಬಳಿ ಹೋಗೋರಿದ್ದಾರೆ.